ಕೈಗೆ ಕಗ್ಗಂಟಾಗಿದ್ದ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿಯಾಗಿದೆ 34 ಜನ ಶಾಸಕರನ್ನ. ಆದರೆ ಅಸಮಾಧಾನ ತಣಿತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಿಗಮ ಮಂಡಳಿಗೆ ನೇಮಕ ಮಾಡುವಲ್ಲಿ ಯಾರ ಅಭಿಪ್ರಾಯವನ್ನು ಕೇಳಿಲ್ಲ ಅಂತೇಳಿ ನೇರ ಪರಮೇಶ್ವರ್ ಅವರು ಹೇಳಿದರು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದರು. ಈಗ ಪರಮೇಶ್ವರ್ ಅವರು DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆ ಮಾಡಿದ್ದಾರೆ. DCM DK ಶಿವಕುಮಾರ್ ಅವರನ್ನ ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದಾರೆ. ಶಾಸಕರಿಗೆ ಮಾತ್ರ ನಿಗಮ ಮಂಡಳಿಯನ್ನ ಹಂಚಿಕೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ನೀಡುವ ನಿಟ್ಟಿನಲ್ಲಿ ಮಾತುಕತೆಯನ್ನ ಪರಮೇಶ್ವರ್ DCM DK ಶಿವಕುಮಾರ್ ಜೊತೆಯಲ್ಲಿ ಮಾತಾಡಿದ್ದಾರೆ. ನಮ್ಮ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅಂತೇಳಿ ಪರಮೇಶ್ವರ್ ಮೊದಲೇ ಅಸಮಾಧಾನ ಹೊರಹಾಕಿದ್ರು. ತಮ್ಮ ಬೆಂಬಲಿಗರಿಗೆ ನಿಗಮ ಮಂಡಳಿಯನ್ನು ಕೊಡಿಸಲು ಕಸರತ್ತನ್ನ ಮಾಡಿದ್ರು. ಆದರೆ ಯಾವುದೇ ಮನ್ನಣೆಯೂ ಸಿಕ್ಕಿಲ್ಲ, ಯಾವುದೇ ಕಿಮ್ಮತ್ತು ಕೂಡ ಕೊಡಲಿಲ್ಲ. ಈಗ ಅಸಮಾಧಾನಗೊಂಡಿರುವಂಥ ಪರಮೇಶ್ವರ್ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ನಿಗಮ ಮಂಡಳಿಗಳಿಗೆ ನೇಮಕ ಆಗ್ತಾ ಇದ್ದಂತೆ ಭಿನ್ನಮತ ಸ್ಫೋಟವಾಗಿದೆ. ಮುಖ್ಯಮಂತ್ರಿ ಭೇಟಿಗೆ ಅಸಮಾಧಾನಿತರು ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ DCM DKಶಿ ನಡುವೆ ಶೀತಲ ಸಮರ ಅಂತೂ ಈಗ ನಡೀತಾ ಇದೆ. ಶಾಸಕರಿಗೆ ಮಾತ್ರ ಮಣೆ ಹಾಕಿದ್ದಕ್ಕೆ ಕಾರ್ಯಕರ್ತರು ಕೆಂಡ ಕಾರಿದ್ದಾರೆ. ಹೈಕಮಾಂಡ್ ನಾಯಕರ ನಡೆಗೆ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶಾಸಕರಿಗೆ ಮಾತ್ರ ನಿಗಮ ಮತ್ತು ಮಂಡಳಿಯನ್ನ ಹಂಚಿಕೆ ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಪಕ್ಷಕ್ಕಾಗಿ ದುಡಿದವರು ನಾವು, ನಮಗೆ ಸೂಕ್ತ ಸ್ಥಾನಮಾನ ಯಾಕೆ ಕೊಡಲಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾರ್ಯಕರ್ತರ ಜೊತೆಯಲ್ಲಿ ಪರಿಷತ್ ಸದಸ್ಯರಿಂದಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವಾಗ ಮಂತ್ರಿ ಸ್ಥಾನ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಅದು ಕೈತಪ್ಪದಾಗ ನಿಗಮ ಮಂಡಳಿಗಳಿಗೆ ನಮಗೆ ಸ್ಥಾನ ಸಿಗುತ್ತೆ ಅಂತೇಳಿ ಪರಿಷತ್ ಸದಸ್ಯರು ಕೂಡ ಅಂದ್ಕೊಂಡಿದ್ರು. ಆದರೆ ಕಾರ್ಯಕರ್ತರಂತೂ DK ಶಿವಕುಮಾರ್ ಅವರ ಹುರುಪು ನೋಡಿ, ನಮ್ಮ ಹೆಸರನ್ನು ಕೂಡ ಶಿಫಾರಸು ಮಾಡಿರೋದು ನೋಡಿ, ಪಕ್ಷನಿಷ್ಠರಾಗಿದ್ದಂಥ ಕಾರ್ಯಕರ್ತರು ನಮಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಸಿಗಬಹುದು, ಪಕ್ಷ ನಮ್ಮನ್ನು ಗುರುತಿಸಬಹುದು ಅನ್ನೋದನ್ನು ಅಂದ್ಕೊಂಡಿದ್ರು. ಆದರೆ ಅದ್ಯಾವುದು ಕೂಡ ಆಗಿಲ್ಲ. ಸಿದ್ದರಾಮಯ್ಯನವರ ಕೈ ಮೇಲಾಗಿತ್ತು. ಸಿದ್ದರಾಮಯ್ಯನವರು ಕಳಿಸಿದಂತಹ ಶಾಸಕರ ಪಟ್ಟಿ ಅಲ್ಲಿ ಫೈನಲ್ ಆಗಿತ್ತು. DK ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತು ಬೆಲೆ ಕೊಡಲಿಲ್ಲ. ಈ ಕಾರಣದಿಂದ DK ಶಿವಕುಮಾರ್ ಅವರನ್ನ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಕಾರ್ಯಕರ್ತರು ಹೈಕಮಾಂಡ್ ಮೇಲೆ ಬೇಸರಗೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಚರಂತಿಮಠ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೈಗೆ ಕಗ್ಗಂಟಾಗಿದ್ದ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಆಯ್ಕೆಯಾಗಿದೆ. ಆಯ್ಕೆಯಾದ ನಂತರದಲ್ಲಿ ಅಸಮಾಧಾನದ ಜ್ವಾಲೆ ಬೇಗುದಿ ಹೇಗಿದೆ ಬಸವರಾಜ್? ಖಂಡಿತ ರಂಜಿತ್, ಶಾಸಕರಿಗೆ ಮಾತ್ರ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ದಕ್ಕೆ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷಕ್ಕಾಗಿ ನಾವು ದುಡಿದ್ರು ನಮ್ಮನ್ನು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಶಾಸಕರಾಗಿದ್ದಾರೆ, ಅವರಿಗೆ ಮತ್ತೆ ಸ್ಥಾನಮಾನ ಕೊಡುವಂಥ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ನಾವು ಟಿಕೆಟನ್ನು ತ್ಯಾಗ ಮಾಡಿ ಕೊಟ್ಟಿದ್ದೇವೆ, ಪಕ್ಷಕ್ಕಾಗಿ ದುಡಿದು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಿದ್ದೇವೆ, ಅಂಥವ್ರಿಗೆ ಮೊದಲು ಮನೆ ಹಾಕುವಂಥ ಕೆಲಸಗಳಾಗಿದ್ದಾವೆ. ನಾವು ಪಕ್ಷಕ್ಕಾಗಿ ದುಡಿದ್ರು ನಮ್ಮನ್ನು ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆಕ್ರೋಶ ಸಹಜವಾಗಿ ಈಗ ಹೇಳ್ತಾ ಇದೆ. ಈಗ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೊಂದು ಪಟ್ಟಿಯನ್ನು ಕಾರ್ಯಕರ್ತರಿಗೆ ಕೊಡುವ ನಿಟ್ಟಿನಲ್ಲಿ ಚರ್ಚೆಗಳು ಸರ್ಕಾರದಲ್ಲಿ ಆರಂಭವಾಗಿದೆ ಅನ್ನುವಂಥದ್ದು. ಅದಕ್ಕೆ ಉದಾಹರಣೆನೇ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕಾರ್ಯಕರ್ತರ ಪಟ್ಟಿಯನ್ನು ಒಂದಷ್ಟು ಕೊಡತಕ್ಕಂಥದ್ದು, ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿತ ಕಾರ್ಯಕರ್ತರಿಗೂ ಕೂಡ ಸ್ಥಾನಮಾನ ನೀಡಿ ಅನ್ನುವಂಥ ಒಂದಷ್ಟು ಅಹವಾಲನ್ನು DK ಶಿವಕುಮಾರ್ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಆರೋಪವನ್ನು ಮಾಡಿದ್ರು, ನಮ್ಮನ್ನು ಪರಿಗಣನೆ ಮಾಡ್ತಾ ಇಲ್ಲ, ನಮ್ಮನ್ನು ಅಭಿಪ್ರಾಯ ಕೇಳ್ತಿಲ್ಲ ಅನ್ನುವಂಥ ಆರೋಪವನ್ನು ಪರಮೇಶ್ವರ್ ಅವರು ಮಾಡಿದ್ರು. ಯಾಕಂದರೆ ನಾನು 8 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷನಾಗಿದ್ದೆ, ಯಾರೆಲ್ಲ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ನನಗೆ